ಬೇಟೆ 5 ಲಕ್ಷ ತಗೊಂಬ ಅಂತಂದ್ರೆ 5,90,000 ರೂಪಾಯಿ ತಗೊಂಬಂದಿದ್ಯಾ. ಶಬಾಷ್. GST ಅಂತ ಬಾಸ್, ಅದೇನ್ ಬಿಲ್ಡಪ್, ಅದೇನ್ ಎದುರಿಸಿದ್ದು. ಈ ಪಾಂಡು ಮುಂದೆ ನೀವೆಲ್ಲ ಬಚ್ಚಗಳು. ಶಬಾಷ್ ಬೇಟೆ. ಈ 90,000 ರೂಪಾಯಿ ನಿಂದೆ. ಸೆಟ್ಲ್ ಆದ್ಮೇಲೆ ಈ 90,000 ರೂಪಾಯಿನ ನಿನಗೆ ಕೊಡ್ತೀನಿ. ಓಕೆ? ಯಾವಾಗ ಸೆಟ್ಲ್ ಮಾಡ್ತೀರಾ? 3 ಡೀಲ್ ಮುಗಿಲಿ, ಆಮೇಲೆ ಪಾಪ ಕಾಲ್ ನೋವು ಹೇಗಿದೆ? ಇನ್ನು 2-3 ದಿನದಲ್ಲಿ ನಾನು ರೆಡಿ ಆಗ್ತೀನಿ ಬೇಟೆ. ಅಲ್ಲಿವರೆಗೂ ನೀನೇ ನಾನು. ಸೆಕೆಂಡ್ ಟಾಸ್ಕ್ ಹೇಳ, ನಾನು ರೆಡಿ. ಬೇಟೆ ಇಷ್ಟು ಆಕ್ಟಿವ್ ಆದ್ರೆ ಕಷ್ಟ. ಹೇಳಿ ಬಾಸ್, ಯಾರನ್ನ ಡೀಲ್ ಮಾಡ್ಬೇಕಾ? ಮಲ್ಟಿ ನ್ಯಾಷನಲ್ ಕಂಪ್ನಿ ಇದೆ, ಅಲ್ಲಿ 6 ಜನ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿ ಸಾಕಷ್ಟು ದುಡ್ಡಿದೆ, ಪಟ್ ಅಂತ ಲೂಟಿ ಮಾಡ್ಕೊಂಡ್ ಬರ್ಬೇಕು. ಬಾಸ್, ಇವ್ರು ಸುಮ್ನೆ ಹೊಡಿತಾನೆ ಇರ್ತಾರೆ ಬಾಸ್. ಬಾಸ್, ನಾನು ಹೊಡಿದೇ ಇದ್ರೆ ನೋಡಿದವ್ರಿಗೆ ಭಯ ಹುಟ್ಟೋದಿಲ್ಲ ಬಾಸ್. ಹೊಡಿತಾನೆ, ಹೊಡಿಸ್ಕೊಡ್ರು. ಇನ್ನು 2 ದಿನ ಆಮೇಲೆ ನಿಮ್ದೇ ಸರ್ದಿ. ಬದ್ಮಾಶ್ ನಡಿ. ಪೇಮೆಂಟ್ ಬಂತ? ನೀವ್ ಆಡ ಚುಕ್ಕಿ ಆಟಕ್ಕೆ ಪೇಮೆಂಟ್ ಬೇರೆ ಕೊಡ್ತಾರೆ. ಆಡ್ರಿ, ಮುಂದಿನ ತಿಂಗಳು ಕೊಡ್ತಾರೆ. ಸಿಂಗ ಮೊನ್ನೆ ಬ್ಯಾಂಕಿಂದ ದುಡ್ಡು ಡ್ರಾ ಮಾಡಿದ್ವಲ್ಲ, ಎಲ್ಲಿಟ್ಟೆ ನಾನು? ಪ್ಯಾಂಟಲ್ಲಿ ಇಟ್ಟೆ ಕರೆಕ್ಟ್ ಕಣಯ್ಯ. ಆಮೇಲೆ ಎಲ್ಲಿಟ್ಟೆ? ಚಡ್ಡಿಗೆ ಹೋಗೋದು. ಸಿಂಗಯ್ಯ, ಅವ್ರ ಚಡ್ಡಿ ಎಲ್ಲ ಹಾಕ್ತಾರೆ ಸುಡ್ಗಾಡು. ಬಾಸ್ ಚಡ್ಡಿ ಹಾಕಲ್ವಾ? ಕರೆಕ್ಟ್. ಅದ್ರಲ್ಲಿ ಈಗ ನೀನು ನಾಳೆ ಕಾಫಿ 1 ಟೀ ತಂದ್ಬಿಡ್ಲಾ? ಶರಾಬಾಯ್ತ. ಇನ್ನು ಆಫೀಸಿಗೆ ಬರಕ್ಕಿಲ್ಲ, ಆಗ್ಲೇ ಕಾಫಿ ಟೀ ತಗೊಂಡ್ಬರಲ್ಲ ಅಂತ. ಇದೇನು ಆಫೀಸಾ ಇಲ್ಲ ಹೋಟ್ಲಾ? ಪಾಯಿಂಟ್ ನಂಬರ್ 14 ತಗೊಂಡು ನಾನು ಚೇಂಬರಿಗೆ ಬಾ. ಹೇಳಿ. ಈ ಆಫೀಸಾ? ಹೌದು, ಇದಕ್ಕೆ ಸ್ಕೆಚ್ ಹಾಕಿರೋದು. ಬೇಟೆ, ಯಾವನಾದ್ರೂ ಅಲ್ಲಾಡಿದ್ರೆ ಸುಟ್ಟು ಸುಡುಗಾಡಿ ಕಳಿಸ್ಬಿಡ್ತೀನಿ. ಅಯ್ಯೋ, ಸುಡ್ಗಾಡು ನೀವು ಬರ್ತೀರೇನ್ರಿ? ಸುಡ್ಗಾಡು ಜಾಸ್ತಿ ಗಲಾಟೆ ಮಾಡಿದ್ರೆ ಗುಂಡು ಹೊಟ್ಟೆಗೆ ಹೋಗಿ ಗಂಟ್ಲಿ ಬರ್ಬೇಕು. ಯಾವನಾದ್ರೂ ಅಲ್ಲಾಡಿದ್ರೆ ಶಾಣ ಕಳಿಸ್ಬಿಡ್ತೀನಿ. ಸುಡುಗಾಡು. ಹೇಳ ಹೇಳ ಬೇಟೆ, ಹೇಳ ಆಗ ಕೊತ್ತೆ ಹೊಗಳಬೇಡ ಬದ್ಮಾಶ್. ಹೊಗಳಿದ್ರೆ ಗುಂಡಿನ ಜನ್ಮ. ಮಾತಾಡೋದಿಲ್ಲ. ಮಾತಾಡಬಾರ್ದು. ಮಾತಾಡಿದ್ರ ಚೇಂಬರ್ಗೆ ಹೋಗೋ. ಹೋಗ ಬೇಟೆ. ಬದ್ಮಾಶ್, ನಾನೇ ಹೇಳಿದ್ದು. ಅವರು ಹ್ಯಾಂಡ್ಸ್ ಅಪ್, ನೀವು ಹ್ಯಾಂಡ್ಸ್ ಅಪ್. ನೋಡಯ್ಯ, ನನಗೆ ವಯಸ್ಸಾಯ್ತು, ಕೈ ಎತ್ತಕ್ಕೆ ಕಾಲೆತ್ತಕ್ಕೆ ಆಗೋದಿಲ್ಲಪ್ಪ. ಏನ್ ಮಾಡ್ಬೇಕು ಅಂತ ಬಂದಿದ್ಯಾ ಅದು ಹೇಳು. ಬದ್ಮಾಶ್, ದರೋಡೆ ಮಾಡೋದಕ್ಕೆ ಬಂದಿದ್ದೀವಿ. ಬಿಲ್ಲ ಬೀರಿನಲ್ಲಿ 2 ಲಕ್ಷ ಇದೆ. ಹೋಗಿ ತಜ್ರ. ಹೋಗ.
ಸುಡ್ಗಾಡು. ಮುಚ್ಚಬಾಯ್. 2 ಫೈಲು ನಾನೇ ಕಂಪ್ಲೀಟ್ ಮಾಡ್ಬೇಕಾಯ್ತು. ಇದನ್ನ ಅಭ್ಯಾಸ ಮಾಡ್ಬಿಟ್ರೆ ಆಫೀಸ್ನಲ್ಲಿ ಕೆಲಸನೇ ಇರಲ್ಲ. ಆ ಫೈಲು ಪಾಂಡು ಕಣಯ್ಯ, ಇನ್ನೂ ಕಂಪ್ಲೀಟ್ ಆಗಿಲ್ಲ. ಎಸಿಗ ಕಿತ್ಕೊಳ. ನಿನಗೆ ಹೇಳಿದ್ನಲ್ಲ, ಹೋಗಿ ಹೋಗಿ ಪ್ಲೀಸ್ ಹೆಂಗಾರು ಹೇಳಿದ್ರೆ ಎಷ್ಟೋ ಚೆನ್ನಾಗಿರ್ತಾ ಇತ್ತು. ಆ ಫೈಲು ಆಫೀಸು ಕಣಯ್ಯ, ಆ ಫೈಲ್ ಕೊಟ್ಬಿಟ್ಟು ಹೋಗಯ್ಯ ನನಗೆ. ಆಫೀಸ್ ಫೈಲ? ಹೌದು ಕಣ, ಹೌದು. ಯಾವ ಫೈಲು? ಆಫೀಸ್ ಹೋಗಿ ಕರ್ನಾಟಕ ಕಿತ್ಕೊಂಡ್ಬಿಟ್ಟಿಯಲ್ಲ. ಕಬೋತಿಗಳ, ಈ ರನ್ನರ್ ಲಾಲು ನಿಮ್ಮ ಪ್ರಾಣ ತೆಗೆದೆ ಮಾಫಿ ಮಾಡಿದ್ದಾನೆ. ಬೇಕಾದ್ರೆ ಇಟ್ಕೊಡ್ತೀನಿ. ಸರ ಸರ ನಾನು ಕೊಡಲ್ಲ. ಆಯ್ತಾಯ್ತು, ನಾನೇನು ಮಾಡ್ಬಿಡಿ, ಕೊಡ್ತೀನಿ. ಅಯ್ಯಯ್ಯೋ, ನನ್ನ ಹಸ್ಬೆಂಡ್ ಕೊಡ್ಸಿದ್ ಚೈನ್ ಅದು. ನನ್ನ ಹತ್ರ ಇದ್ದಿದ್ ಒಂದೇ ಒಂದು ಚಿನ್ನದ ಸರ. ಬೆಟ್ಟೆ ಹೆಣ್ಮಕ್ಳು ಕಷ್ಟಪಟ್ಟು ಒಂದು ಸರ ಕೊಡ್ತಾರೆ. ನಂದೆ ಬೆಟ್ಟೆ ಹಾಕ. ಬೇಟಿ ನೀವು ತುಂಬಾ ಒಳ್ಳೆ ದರೋಡೆಕೋರ್ರು. ಆಗಾಗ ದರೋಡೆ ಮಾಡಕ್ ಬರ್ತಾ ಇರಿ. ಚೋರ, ಚಿತ್ತ ಚೋರ. ಬಾಸ್, ನಿಮ್ ಕೈಲಿ ಟೀ ತರ್ಸ್ಕೊಂಡು ಕುಡ್ಕೊಂಡು ಹೋಗ್ಬಿಡಣ ಬಾಸ್. ಟೀ ಕೇಳ್ತಾರೆ, ತಂದ್ಕೊಟ್ಬಿಟ್ಟೆ ಸರ್. ಬೆಟ್ಟೆ ಟೀ ಬೇಕಾ ನಿಮಗೆ? ಇವನ್ನ ನಾನು ಸುಮ್ಮನೆ ಬಿಡೋದಿಲ್ಲ. ಈಗಲೇ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡ್ತೀನಿ. ಹಲೋ, ಪೊಲೀಸ್ ಸ್ಟೇಷನ್? This is railway station. ಓ ಸಾರಿ ಸರ್, ರಾಂಗ್ ನಂಬರ್. ಪೊಲೀಸ್ ಸ್ಟೇಷನ್ ಕೊಡಿದ್ರೆ ರೈಲ್ವೆ ಸ್ಟೇಷನ್ ಕೊಟ್ಟಾಗಿದೆ. ಕನ್ನಡಕ ಇರೋದು ಬಹಳ ತೊಂದರೆ ಆಗೋಗ್ಬಿಟ್ಟಿದೆ. ಪ್ಲೀಸಾ ಪೊಲೀಸ್ ಸ್ಟೇಷನ್ ಹೊಡಿಯಮ್ಮ. ಪೊಲೀಸ್ಗೆ ಹೊಡಿಬೇಕಾ? ಪೊಲೀಸ್ ಗಲ್ರಿ, ಪೊಲೀಸ್ ಸ್ಟೇಷನ್ ಸುಡ್ಗಾಡು. ಸರ್, ಹಿಂಗಾಗ್ತದೆ. ಏನ್ರಿ ಆಗಿದೆ ನಿಮ್ ಲಾಂಡ್ ಆರ್ಡ್ರು? ಡೇ ಟೈಮಲ್ಲೇ ರಾಬ್ರಿ ಮಾಡ್ಕೊಂಡು ಹೋದ್ರಲ್ರಿ. ಅದ್ಯಾರೋ ರನ್ನರ್ ಲಾಲ್ ಅಂತೆ, ಅವನ ಜೊತೆಗೆ 2 ಶಿಷ್ಯರು ಆಫೀಸ್ ಫೈಲ್ಸು ಕ್ಯಾಶು ಎಲ್ಲ ಹೊತ್ಕೊಂಡು ಹೋದ್ರಲ್ರಿ. ಇಮ್ಮಿಡಿಯೇಟ್ ಆಗಿ ನೀವು ಆಕ್ಷನ್ ತಗೊಳ್ಳದೇ ಇದ್ರೆ ಕಮಿಷನರಿಗೆ ಕಂಪ್ಲೇಂಟ್ ಮಾಡ್ತೀನಿ. ಪೊಲೀಸ್ನವರ ಕಾಂಚೋಸ. ಹೇಳ್ಸ್ಕೊಂಡು ಹೋಗಿದ್ರು ಅನ್ಸುತ್ತೆ, ತಗೊಳ್ಳಿ. ಹೌದಾ? ಸದ್ಯ ಕೊಡಪ್ಪ. ಅಪ್ಪ, ಕಣ್ಣುಗಳು ಬಂತು. ಇವ್ರು ಯಾರು ಹೇಳಿ? ಸರೋಜಾ? ಕೊಡಿ. ಶಣಪ್ಪ ಐತೆ ಅವ್ಳು ಕ್ಲೀಶಾ, ಅಷ್ಟು ಗೊತ್ತಿಲ್ವಾ ನನಗೆ. ನೇತ್ರದಾನ ಆಯ್ತು. ಯಾಕೆ ಸರ್ ಹಂಗಂತೀರಾ? ಕೂದು ಸಿಂಗಯ್ಯ, ಕನ್ನಡಕ ಇಲ್ಲದೆ ಇದ್ರೆ ಮನೆಗೆ ಹೆಂಗಪ್ಪ ಹೋಗೋದು ಅಂತ ಚಿಂತೆ ಆಗ್ಬಿಟ್ಟಿತ್ತು. ಆಗ್ಬೇಕಾದ್ದೆ. ಮನೆ ಗೊತ್ತಾಗದೆ ಪಕ್ಕದ ಮನೆ ಸರೋಜಮ್ಮನ ಮನೆ ಬಾಗಿಲು ತಟ್ಬಿಟ್ರೆ ಕಷ್ಟ ಆಗಿರೋದು. ಹೌದ್ ಕಡೆಯ, ಸದ್ಯ ಕನ್ನಡಕ ಬಿಟ್ಟು ಹೋದ್ನಲ್ಲ, ಎಷ್ಟು ಒಳ್ಳೆ ನೋಡ ಅವನು. ಕರಡ್ರಲ್ಲಿ ಇಷ್ಟೊಂದು ಒಳ್ಳೆ ಕಾರ್ಡ್ ಇರ್ತಾರೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಸರ್. 3 ಫೈಲ್ ಹೋಯ್ತಲ್ಲ ಸಾರ್, ಫೈಲ್ ಹೋಯ್ತು, ಒಂದ್ ಚಾರ್ಜ್ ಸಿಕ್ತು. ಇಲ್ಲಡಿ ಅಯ್ಯೋ, ಇದು ಪಾಂಡು ಸರ್ ಶರ್ಟು, ಪಾಂಡು ಸರ್ದು. ಏನ್ರಿ ಹೇಳ್ತಾ ಇದ್ದೀರಾ? ಸರ್, ಪಾಂಡು ಸರ್ನ ದರೋಡೆಕೋರ್ರು ಕೊಂದ್ಬಿಟ್ಟವ್ರೆ ಸಾ. ಇಲ್ಲೋಡಿ, ಟೀ ಶರ್ಟ್ ಎಲ್ಲ ರಕ್ತ. ಅಂದ್ರೆ ಶಾಂತಂ ಪಾಪಂ ಕತೆ ಆಗ್ಬಿಟ್ರ. ಪಾಪ ಪಾಂಡು ಸರು. ಛೇ, ಅದಕ್ಕೆ ಅಂತ ಕಾಣಿಸುತ್ತೆ ಪಾಂಡು ಇವತ್ತು ಆಫೀಸಿಗೆ ಬಂದಿಲ್ಲ. ಓ ಸಿಂಗಯ್ಯ, ಅವ್ರ ಮನೆಗೆ ಹೋಗಿ ವಿಷಯ ತಿಳಿಸು. ಈ ಶರ್ಟು ಕೊಟ್ಬಿಡು. ಪೊಲೀಸ್ನವ್ರಿಗೆ ಈ ವಿಷಯ ನಾವೇ ತಿಳಿಸೋಣ. ಮೇಡಮ್, ನೀವ್ ಯಾಕೆ ಕಳ್ತಾ ಇದ್ದೀರಾ? ಸಿಂಗಯ್ಯ, ಪಾಪ ಪಾಂಡು ಸರು ಎಷ್ಟು ಒಳ್ಳೆಯವರು. ಅವ್ರನ್ನ ಕೊಲ್ಬಾರ್ದಿತ್ತು. ಪಾಂಡು ಸರು ಒಬ್ರೇ 4 ಗಂಡಸ್ರಿಗೆ ಸಮಾನ. ಇವುಗಳು ಎಲ್ಲ ಇದ್ದೀರಾ ವೇಸ್ಟ್ ಬಾಡಿಗಳು. ಆ ರನ್ನರ್ ಲಾಲು ಪಾಂಡು ಸರ್ ಬದಲು ಇವ್ರನ್ನಾದ್ರೂ ಕೊಲ್ಬಾರ್ದಿತ್ತ?
ಯಾರಿದ್ದೀರಾ ಮನೆಯಲ್ಲಿ? ಶ್ರೀಮತಿ ಅವರೇ, ಶ್ರೀಮತಿ ಅವರೇ. ಏನ್ ಜಯ? ಸಿಂಗಯ್ಯ ಅನ್ನೋರು ಈ ಶರ್ಟ್ ಕೊಟ್ರು, ನಿಮಗ್ ಕೊಡಕ್ಕೆ ಅಂತ ಹೇಳಿ ಅಳ್ತಾ ಹೊರಟೋದ್ರು. ರಕ್ತ ಮೆತ್ಕೊಂಡಿದೆ. ಶರ್ಟ್ ಮೇಲೆ ರಕ್ತ ಹೆಂಗ್ ಬಂತು? ಅದಕ್ಕೆ ಹೇಳೋದು ಗಂಡನ್ ಜೊತೆಗೆ ಜಗಳ ಆಡ್ಬಾರ್ದು ಅಂತ. ಅಕ್ಕಪಕ್ಕದ ಮನೆಯವ್ರಿಗೆ ಚೂಡಿದಾರ್ ಕೊಡ್ಸಿದ್ರೆ ಜಗಳ ಆಡ್ದೇನೆ ಮುದ್ ಮಾಡಕ್ಕಾಗತ್ತ? ಆ ಸಿಂಗಯ್ಯ ಹೇಳ್ದ ಅವ್ರ ಮನೆಗೆ ಹೋಗಕ್ಕೆ ಧೈರ್ಯ ಇಲ್ಲ, ನೀವೇ ಈ ಶರ್ಟ್ ಕೊಟ್ಬಿಡಿ ಅಂತ. ನೀವ್ ಕೇಳ್ಬೇಕಾಗಿತ್ತು ಪಾಂಡವ್ರನ್ನ ಏನ್ ಮಾಡಿದ್ರಿ ಅಂತ. ಆ ಶರ್ಟ್ ಮೇಲಿರೋ ರಕ್ತದ ಕಲೆ ನೋಡ್ತಾ ಇದ್ರೆ ಎಲ್ಲೋ ಕೊಂದೆ ಹಾಕಿದಾರೆ ಅನ್ಸುತ್ತೆ. ಜಯಂತಿ ಯಾಕಂటే ಎದುರ್ತೀರಾ ನೀವು? ಪಾಂಡು ಅಂಕಲ್ಗೆ ಏನೂ ಹ್ಯಾಪನ್ ಆಗ್ಬಾರ್ದು. ಇದು ನೋಡಿದ್ರೆ ರಕ್ತದ ಕಲೆ ಇದ್ದಂಗಿಲ್ಲ, ಕೆಚಪ್ ಇದ್ದಂಗಿದೆ. ಹೌದಾ? ಟೊಮೆಟೊ ಚಿಲ್ಲಿ. ಹೌದಾ? 5,000 ರೂಪಾಯಿ ಕೊಟ್ಬಿಟ್ಟು ಅದ್ ಯಾಕಾದ್ರೂ ನನಗ್ ಚೂಡಿದಾರ್ ತಂದು ಕೊಟ್ರು. ಪಾಪ ಅದರಿಂದ ಮಿಸ್ಟರ್ ಪಾಂಡು ಜೀವಕ್ಕೆ ತೊಂದರೆ ಆಗಿದೆ. ದಬಾಯಿಸಿದ ತಕ್ಷಣ ಮನೆ ಬಿಟ್ಟು ಹೋಗ್ಬಿಡೋದಾ? ಗಂಡನ್ನ ಈ ತರ ಬೈದು ಆಚೆ ಕಡೆ ಕಳಿಸಿ ಸುಪಾರಿ ಕೊಟ್ಟು ಕಳ್ಸೋ ಹೆಂಡತಿನ ನಾನ್ ನೋಡೇ ಇರ್ಲಿಲ್ಲ. ವಾರ ಮೇಲೆ ಶೇರ್ ಹೇಳಿದಕ್ಕಿಂತ ಜಾಸ್ತಿ ಕೆಲಸನೇ ಮಾಡಿದ್ಯಾ? ಬಾಸ್, ಆಫೀಸಲ್ಲಿ ಒಂದು ಹುಡುಗಿ ಹತ್ರ ಬಂಗಾರ ಸರ ಕಿತ್ಕೊಂಡಿದೆ. ಈ ಪಾಂಡು ವಾಪಸ್ ಇಸ್ಕೊಟ್ಬಿಟ್ಟ. ಯಾಕೆ ಹಾಗೆ ಮಾಡಿದೆ? ಪಾಪ ಒಳ್ಳೆ ಹುಡುಗಿ. ಆ ಹುಡುಗಿ ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡಿ ಒಂದು ಸರನ ಕೊಂಡ್ಕೊಂಡಿತ್ತು. ಆ ಸರನ ಕಿತ್ಕೊಂಡ್ರೆ ನಮಗೆ ಶಾಪ ತಟ್ಟಲ್ವಾ? ಬೇಟೆ ನಮ್ ಕಸಬೆ ಅದು. ಕಣ್ಣೀರವ್ರದ್ದು, ಬಂಗಾರ ನಮ್ದು. ಒಂದು ಹುಡುಗಿ ಸರನ ಕಿತ್ಕೊಂಡ್ಬಂದ್ರೆ ಆ ದೇವ್ರು ಮೆಚ್ಚೋದಿಲ್ಲ. ಈ ತರ ಸಾಫ್ಟ್ ಕಾರ್ನರ್ ಇದ್ರೆ ಬಿಸ್ನೆಸ್ ಆಗೋದಿಲ್ಲ. ಕೊನೆ ಟಾಸ್ಕ್ ಕೊಡ್ತಾ ಇದ್ದೀನಿ. ಆ ಸುರ ಸುಂದರಿ ಮನೆಗೆ ಹೋಗಿ ಕೈ ಸಿಕ್ಕಿದ್ನೆಲ್ಲ ಬಾಚ್ಕೊಂಡ್ಬರ್ಬೇಕು. ಅಷ್ಟರಲ್ಲಿ ನಾನು ರೆಡಿ ಆಗ್ತೀನಿ. ಅಚ್ಚಾ, ಸುರ ಸುಂದರಿ ಮನೆನಾ? ಹೌದು. ಅಯ್ಯಪ್ಪ, ಈ ಮನೇಲಿ ದರೋಡೆ ಮಾಡಕ್ಕಾಗಲ್ಲ. ಬನ್ನಿ ಬನ್ನಿ ವಾಪಸ್ ಹೋಗೋಣ. ಯಾಕಾಗಲ್ಲ? ಈ ಮನೇಲಿ ಕಾಡೆಮ್ಮೆ ಇದೆ, ಗೆಂಡಾಮೃಗ ಇದೆ. ನಮ್ಮ ಹತ್ರ ಚಾಕುನು ಐತೆ, ಪಿಸ್ತೂಲ್ ಐತೆ. ಬಾಸ್ ಒಂದ್ಸಲ ಹೇಳಿದ್ಮೇಲೆ ಮುಗೀತು. ಅಲ್ಲ ಕಣ್ರಪ್ಪ, ಯಾವುದೋ ಸುರಸುಂದರಿ ಮನೆ ಕರ್ಕೊಂಡು ಹೋಗ್ತೀರಿ ಅಂತ ಹೇಳಿ ಈ ಗೆಂಡಾಮೃಗ ಮನೆ ಕರ್ಕೊಂಡ್ ಬಂದಿದ್ರಲ್ಲಪ್ಪ ನೀವು.